try to spend that money, and from your side, you please put a team, dedicated team who can get it executed, and that is very important from a long-term perspective point of view. Most of you are businessmen, most of you are having knowledge on your businesses, but these are small certifications which help you to grow faster. And from the large organization's point of view, especially in the area going forward, we are going to tell the purchase department of each and every company here that they should insist that their MSME units must be certified, irrespective of whether they have 14,000, 18,000, whatever certificates. This is also an added certification, so that will put a little bit of a focus on MSME units operating, especially in the industrial area, to move towards their certification. 1950 ಎಕ್ಸ್ಪೋರ್ಟ್ಗೆ ಎಷ್ಟು ನಾವು ಕೊಡಬೇಕು ಅನ್ನೋದನ್ನು ಅಂದ್ಕೊಂಡು ವಿಶ್ವೇಶ್ವರಯ್ಯ ಟ್ರೇಡ್ ಪ್ರಮೋಷನ್ ಸೆಂಟರ್ ಅಂತ ಅದು ಒಂದು ಏಪೆಕ್ಸ್ ಬಾಡಿ ಅಂಡರ್ ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರೀಸೇ ಒಂದು ಏಪೆಕ್ಸ್ ಬಾಡಿ. ಅದು ಟೋಟಲ್ ಎಕ್ಸ್ಪೋರ್ಟು ಪ್ರಮೋಷನ್ಸು, ಆಮೇಲೆ ಎಕ್ಸ್ಪೋರ್ಟು ಅವೇರ್ನೆಸ್ಸು, ಅದಕ್ಕೆ ಎಕ್ಸ್ಪೋರ್ಟ್ಗೆ ಏನೇನು ನಾವು ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು, ಇನ್ಸೆಂಟಿವ್ಸ್ ಕೊಡಬೇಕು, ಅದಕ್ಕೆ ಮಾರ್ಕೆಟಿಂಗ್ಗೆ ಹೆಂಗೆ ನಾವು ಸಪೋರ್ಟ್ ಕೊಡಬೇಕು, ಪ್ರತಿಯೊಂದಕ್ಕೂ ಒಂದು ಏಪೆಕ್ಸ್ ಬಾಡಿನ ಸೆಟಪ್ ಮಾಡಿದೆ. ಇದರಲ್ಲಿ ಎಕ್ಸ್ಪೋರ್ಟ್ ಹೇಗೆ ಮಾಡೋದು, ಅಟ್ಲೀಸ್ಟ್ ಫಸ್ಟ್ ನಾವು ಗೊತ್ತಿರೋ ಹಾಗೆ ತುಂಬ ಇಂಡಸ್ಟ್ರಿ ಇದೆ ಇವಾಗ. ಎಲ್ಲ ಗೊತ್ತಿದ್ರು ಏನು ಎಕ್ಸ್ಪೋರ್ಟ್ ಮಾಡಬೇಕು ಅನ್ನೋ ಇನ್ಫಾರ್ಮೇಷನ್ ಅವ್ರಿಗೆ ಗೊತ್ತಿಲ್ಲ, ಆ್ಯಂಡ್ ಅಕ್ಕಪಕ್ಕ ಸೆಲ್ ಮಾಡೋಕ್ಕಾಗದೇ ಮುಚ್ಚೋಗ್ತಾ ಇದೆ. ಸೊ ಹಾಗಾಗಿ ಏನು ಎಕ್ಸ್ಪೋರ್ಟ್ ಮಾಡಬೇಕು, ಹೇಗೆ ಮಾಡಬೇಕು, ಫಸ್ಟ್ ಆಫ್ ಆಲ್ ಯಾಕೆ ಮಾಡಬೇಕು, ಮತ್ತು ಯಾವ್ಯಾವ ದೇಶಗಳಿಗೆ ಕಳಿಸ್ಬೇಕು, ಯಾವ್ಯಾವ ಸಬ್ಸಿಡೀಸ್ ಇದೆ ಎಕ್ಸ್ಪೋರ್ಟು, ಏನೇನು ಇನ್ಫಾರ್ಮೇಷನ್ ಇಟ್ಕೋಬೇಕು, ನಾವು ಏನೇನು ಡಾಕ್ಯುಮೆಂಟ್ ಇಟ್ಕೋಬೇಕು, ಇನ್ಶೂರೆನ್ಸ್ ಹೇಗೆ ಇಟ್ಕೋಬೇಕು, ಸೊ ಈ ಥರದ ಇನ್ಫಾರ್ಮೇಷನ್ಸ್ ಎಲ್ಲ ಈಗ ನಾನು ತಿಳ್ಕೊಳ್ತೀನಿ. ಎಷ್ಟೊಂದು ಜನ ಬಂದು ಅವ್ರದ್ದು ಪ್ರಾಬ್ಲಮ್ಸ್ ಏನಿರುತ್ತೆ ಅದಕ್ಕೊಂದು ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಗೌರ್ಮೆಂಟು ಏನು ಅಥಾರಿಟೀಸ್ ಇರುತ್ತೆ, ಏನು ಪ್ರಾಬ್ಲಮ್ಸು, ಅದಕ್ಕೆ ಏನೇನು ಫೆಸಿಲಿಟೀಸ್ ಏನು ಮಾಡಿಕೊಡ್ತಿದ್ದಾರೆ ಅಂತ ಅದ್ರ ಬಗ್ಗೆ ಎಲ್ಲ ಹೇಳ್ಕೊಡ್ತಾರೆ. ಮತ್ತು ಯಾರಿಗೆ ಇನ್ನೂ ಇಂಡಸ್ಟ್ರೀಸು ಅಥವಾ ಬಿಸ್ನೆಸ್ ಮಾಡಬೇಕು ಅಂತ ಎಷ್ಟೊಂದು ಜನ ಇರ್ತಾರೆ, ಬಟ್ ಇನ್ನೂ ಸ್ಟಾರ್ಟ್ ಮಾಡಿರಲ್ಲ, ಅವ್ರಿಗೊಂದಷ್ಟು ಡೌಟ್ ಇರುತ್ತೆ ಯಾವ ಥರ ಮಾಡಬೇಕು ಅಂತ, ಅದ್ರ ಬಗ್ಗೆ ಎಲ್ಲ ಹೇಳ್ಕೊಡ್ತಾರೆ. ಮತ್ತು ಗೌರ್ಮೆಂಟ್ ಅಥಾರಿಟೀಸಿಂದ ಏನೇನು ಹೆಲ್ಪ್ ಬೇಕು, ಮತ್ತು ಯಾತ್ರಿಂದ ಸ್ಟಾರ್ಟ್ ಮಾಡಬೇಕು ಅಂತ ಈ ಥರ ಎಲ್ಲ ನಮಗೆ ಹೆಲ್ಪ್ ಮಾಡಿ ತುಂಬಾ ಸಹಾಯ ಮಾಡ್ತಾರೆ. ಟೈರ್ ಇಂಡಸ್ಟ್ರಿಯಲ್ಲೂ 3 ವರ್ಷದಿಂದ ಭಾಳ ಸಂಕಷ್ಟದಲ್ಲೈತೆ. ಮೇನಾಗಿ ನಮಗೆ ಕರ್ನಾಟಕದಲ್ಲಿ ಎಕ್ಸ್ಪೋರ್ಟ್ ಬೇಕು. ಇದೊಂದು ಪ್ರೋಗ್ರಾಮ್ ಬಂದು ನಮಗೆ ತುಂಬ ಹೆಲ್ಪ್ ಆಯಿತು. ಆದರೆ ಎಕ್ಸ್ಪೋರ್ಟ್ ಮಾಡಬೇಕು. ಇಲ್ಲಿ ಕರ್ನಾಟಕದಿಂದ ನಮ್ಮ ಫೈಬರ್ ಇರ್ಬೋದು, ಕಾಯರ್ ಇರ್ಬೋದು, ಎಕ್ಸ್ಪೋರ್ಟ್ ಮೇನಾಗಬೇಕು. ನಮಗೆ ನಾವು ಒಂದು ಗ್ರೂಪಾಗಿ ಸೇರಿಕೊಂಡು ನಾವೊಂದು ಎಕ್ಸ್ಪೋರ್ಟ್ ಮಾಡಿದ್ರೆ ಈ ಪ್ರೋಗ್ರಾಮ್ ಇವತ್ತಿನ ದಿನದಲ್ಲಿ ನಮಗೆ ತುಂಬ ಅನುಕೂಲ ಆಯಿತು. ಕೊಡ್ತಾರೆ. ಇದರಲ್ಲಿ ನಾವೇನಂದರೆ ಎಕ್ಸ್ಪೋರ್ಟ್ಗೆ ರಿಲೇಟೆಡ್ಡು ತುಂಬ ಈ ಸಮ್ಮರಿ ಅಂತ ಹೇಳ್ತೇವೆ, ಸಮ್ಮರಿ ಹೇಳ್ತೇವೆ. ಅಂದರೆ ಎಕ್ಸ್ಪೋರ್ಟ್ ಮಾಡಬೇಕಂತ ಯಾರು ಮನ್ಸಿರುತ್ತೆ ಅವರಿಗೆ ಈಗ ಎಲ್ಲೆಲ್ಲಿ ಹೋಗ್ಬೇಕು, ಏನೇನು ಮಾಡಬೇಕು ಅವ್ರು ಹೇಳ್ದಂಗೆ. ಇವಾಗ ಇನ್ಶೂರೆನ್ಸು ಎಷ್ಟು ಟೈಪ್ ಇನ್ಶೂರೆನ್ಸ್ ಇರುತ್ತೆ, ಗೌರ್ಮೆಂಟ್ ಸಬ್ಸಿಡೀಸ್ ಸಿಗುತ್ತೆ, ಆಮೇಲೆ ಮಾರ್ಕೆಟ್ ಎಲ್ಲಿ ಹುಡ್ಬೋದು, ಆಮೇಲೆ ಎಕ್ಸ್ಪೋರ್ಟ್ ಯಾಕೆ ಮಾಡಬೇಕು, ಇಷ್ಟೆಲ್ಲ ನಾವು ಇದರಲ್ಲಿ ಸಂಕ್ಷಿಪ್ತವಾಗಿ ಹೇಳಿದ್ದೇವೆ. ಮತ್ತೋರ್ವ ಮುಖ್ಯ ಅತಿಥಿಗಳಾಗಿ ಬಹಳ ಪ್ರಾಮಾಣಿಕ ರಾಜಕಾರಣಿ, ಒಬ್ಬ ಆದರ್ಶ ರಾಜಕಾರಣಿ ಆಗಿದ್ರು. ಸೋಲು ಗೆಲುವನ್ನ ಸಮಾನತೆಯಿಂದ ಸ್ವೀಕರಿಸಿದಂತ ವ್ಯಕ್ತಿ. ಅಂದ್ರೆ ಅವರು ಕೇವಲ ರಾಜಕಾರಣಿ ಆಗಿರಲಿಲ್ಲ, ರಾಷ್ಟ್ರಕಾರಣಿ ಆಗಿದ್ರು ಅಂತ ಹೇಳ್ತೇನೆ. ಯಾಕೆಂದ್ರೆ ರಾಜಕಾರಣಿ ಅಂದ್ರೆ ಏನಪ್ಪಾ ಅಂದ್ರೆ ಮುಂದಿನ ಚುನಾವಣೆಯನ್ನ ನಾವು ಹೇಗೆ ಗೆಲ್ಲಬೇಕು ಅನ್ನೋ ದೃಷ್ಟಿಯಿಂದ ಕೆಲಸ ಮಾಡುವವರು ರಾಜಕಾರಣಿಗಳು. ಇಲ್ಲ, ನಮ್ಮ ಮುಂದಿನ ಪೀಳಿಗೆಗೆ ನಾವು ಶಾಶ್ವತ ಪರಿಹಾರ ಯೋಜನೆಗಳನ್ನ ಕೊಡಬೇಕು ಅನ್ನೋರು ರಾಷ್ಟ್ರಕಾರಣಿಗಳು. ಹಾಗಾಗಿ ಸಿಎಂ ಲಿಂಗಪ್ಪ ಅವರು ನಿಜವಾದ ರಾಷ್ಟ್ರಕಾರಣಿಗಳು. ಅವರಿಗೆ ಮತ್ತೊಮ್ಮೆ ನನ್ನ ವೈಯಕ್ತಿಕ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಬಹಳ ಅದ್ಭುತವಾಗಿ, ಬಹಳ ಭಕ್ತಿಯಿಂದ ನಾವೆಲ್ಲರೂ ಕೂಡ ನಮ್ಮ ನಾಡಿನ ಹಬ್ಬವನ್ನು ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿದೆ, ನವೆಂಬರ್ ತಿಂಗಳು ಇಡೀ ರಾಜ್ಯಾದ್ಯಂತ ಮೂಲೆಯಲ್ಲಿ ಗಲ್ಲಿನಲ್ಲಿ ಪ್ರತಿ ಊರಲ್ಲೂ ಕೂಡ ಇಂಥ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತೀವಿ.